10ನೇ ತರಗತಿಯಲ್ಲಿ ವಿಷಯ ಗಣಿತ, ಅದರಲ್ಲಿ ಅಧ್ಯಾಯ ನಿರ್ದೇಶಾಂಕ ರೇಖಾಗಣಿತ. ಈ ಅಧ್ಯಾಯದಲ್ಲಿ ಬರುವಂತ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮತ್ತೆ ಎನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ನಲ್ಲಿ ಏನು ರಿಪೀಟೆಡ್ ಆಗಿ ಕ್ವಶನ್ಸ್ ಬಂದಿರ್ತಾವಲ್ಲ ಆ ಕ್ವಶನ್ಸ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವೇನ್ ಮಾಡೋಣ, ಸಾಲ್ವ್ ಮಾಡೋಣ. ಹಾಗಾದ್ರೆ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಅಲಾಟ್ ಆಗಿದೆ ಅಂದ್ರೆ, ಇದಕ್ಕೆ ಒಂದು ಚಾಪ್ಟರ್ಗೆ 5 ಮಾರ್ಕ್ಸ್ ಇದಾವೆ. ಅಂದ್ರೆ ಇಡೀ ನಿಮ್ ಕ್ವಶನ್ ಪೇಪರ್ ನಲ್ಲಿ ಇದು ಈ ಚಾಪ್ಟರ್ ಇಂದ 5 ಮಾರ್ಕ್ಸ್ ಗಳು ನಿಮ್ಗೆ ಬರ್ತವೆ. ಹಂಗಂದ್ರೆ ಯಾವ ಕ್ವಶನ್ಸ್ ಗಳು ಈ ಅಧ್ಯಾಯದಲ್ಲಿ ಬರ್ತಾವ ಅಂದ್ರೆ, ಮೊದಲನೇದಾಗಿ ನಾವೇನ್ ಮಾಡೋಣ ಅಂದ್ರೆ 1 ಅಂಕದ ಪ್ರಶ್ನೆಗಳನ್ನ ಬಿಡಿಸೋಣ. ಹಂಗಂದ್ರೆ 1 ಅಂಕದ ಪ್ರಶ್ನೆ ಫಸ್ಟ್ ಕ್ವಶನ್ ನೋಡ್ರಿ ಏನಿದೆ ಅಂದ್ರೆ, ಏನಪ್ಪಾ ಅದು, ಎರಡು ಬಿಂದುಗಳ ನಡುವೆ ಇರುವಂತ ದೂರ ಕಂಡುಹಿಡಿಯುವಂತ ಸೂತ್ರ ಬರೀರಿ. ಹಂಗಂದ್ರೆ 2 ಬಿಂದು ತಗೊಳ್ಳೋಣಪ್ಪ ನಾವು. 2 ಬಿಂದು, ಒಂದು ಬಿಂದುಗೆ ಏನಂತ ಹೆಸರು ಕೊಡೋಣ, x1 ಮತ್ತೆ y1. ಇನ್ನೊಂದು ಬಿಂದು ಹೆಸರನ್ನು ಕೊಡೋಣ x2 ಮತ್ತೆ y2. ಈ ರೀತಿಯಾಗಿ 2 ಬಿಂದುಗಳನ್ನು ತೆಗೆದುಕೊಂಡಾಗ ಇವುಗಳ ನಡುವಿನ ದೂರವನ್ನ ಕಂಡುಹಿಡಿಯುವಂತಹ ಸೂತ್ರ ಏನಂದ್ರೆ, d is equal to root of x2 minus x1 whole square plus y2 minus y1 whole square ಅಂತ ಇದೆ. ಇದು ದೂರ ಕಂಡುಹಿಡಿಯುವಂತ ಸೂತ್ರ. ಈ ಸೂತ್ರನ ನಾವು ಮುಂದೆ ಏನ್ ಮಾಡೋದು, 2 ಅಂಕದ ಪ್ರಶ್ನೆಗಳಲ್ಲೂ ನಾವೇನ್ ಮಾಡ್ತೀವಿ, ಬಳಕೆ ಮಾಡ್ತೀವಿ. ಬಟ್ ಇಲ್ಲಿ ಬರೀ ಓನ್ಲಿ ಫಾರ್ಮುಲಾ ಬರೀ ಅಂದನ, ಅದು ಎಷ್ಟು ಅಂಕಕ್ಕೆ, 1 ಅಂಕಕ್ಕೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ರಿ, ಒಂದು ಬಿಂದು ಇದೆ, ಆ ಬಿಂದುಗೆ ನಾವೇನಂತ ಕರಿತೀವಿ, 0,0. ಈ 0,0 ಇನ್ನೊಂದು ಹೆಸರು ಏನಂದ್ರೆ, ಇದಕ್ಕೆ ನಾವು ಮೂಲ ಬಿಂದು ಅಂತ ಕರಿತೀವಿ. ಯಾವ ಬಿಂದು, ಮೂಲ ಬಿಂದು. ಹಂಗಂದ್ರೆ ಮೂಲ ಬಿಂದುವಿನಿಂದ ಇನ್ನೊಂದು ಯಾವ್ದೋ ಬಿಂದು ತೆಗೆದುಕೊಂಡಿದ್ದಾನೆ, ಅದೇನದು 5,-8 ಅಂತ ಒಂದು ಬಿಂದು. ಹಂಗಂದ್ರೆ ಮೂಲ ಬಿಂದುವಿನಿಂದ ಒಂದು ನಿರ್ದಿಷ್ಟ ಬಿಂದು ಇದೆ, ಆ ನಿರ್ದಿಷ್ಟ ಬಿಂದುವಿಗೆ ನಾವೇನಂತ ಕರಿತೀವಿ, 5,-8 ಇದೆ. ಇವುಗಳ ನಡುವೆ ಇರುವಂತಹ ದೂರವನ್ನು ಕಂಡುಹಿಡಿ. ಹಂಗಂದ್ರೆ ಇದನ್ನ ಯಾವ ರೀತಿ ಮಾಡ್ಬೇಕಂದ್ರೆ, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಏನಂದ್ರೆ, ಮೂಲ ಬಿಂದುವಿನಿಂದ ಒಂದು ನಿರ್ದಿಷ್ಟ ಬಿಂದುಗೆ ಇರುವಂತಹ ದೂರದ ಸೂತ್ರ ಯಾವುದು, d is equal to root of x square plus y square. ಇದು ಸೂತ್ರ ಏನಂತ ಕರಿತೀವಿ ನಾವು, ಮೂಲ ಬಿಂದುವಿನಿಂದ ನಿರ್ದಿಷ್ಟ ಬಿಂದುಗೆ ಇರುವಂತಹ ದೂರ. ಹಂಗಂದ್ರೆ ಇಲ್ಲಿ x ಮತ್ತೆ y ಅಂದ್ರೆ ಏನು, x ಅಂದ್ರೆ 5, y ಅಂದ್ರೆ ಏನು -8. ಅವುಗಳಲ್ಲಿ ವ್ಯಾಲ್ಯೂಸ್ ಹಾಕ್ರಿ. d is equal to root of x ಅಂದ್ರೆ 5 ಸ್ಕ್ವೇರ್ ಪ್ಲಸ್ y ಅಂದ್ರೆ ಏನು -8, ಅದ್ರ ಮೇಲೆ ಸ್ಕ್ವೇರ್. d is equal to root of 5 ಐದ್ಲೆ ಎಷ್ಟು, 25, -8 ಸ್ಕ್ವೇರ್ ಎಷ್ಟು, 8 × 8 = 64. ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, 8 × 8 = 64. ಅವಾಗ ಡಿ ಇಸ್ ಈಕ್ವಲ್ ಟು ಎಷ್ಟಾಗುತ್ತಪ್ಪ, 25 + 64 89 ಆಗುತ್ತೆ. ಅಂದ್ರೆ ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ 89 ಮಾನಗಳಂತ ನೀವು ಬರೀಬೇಕು. ಇದೇನಿದು, ಮೂಲ ಬಿಂದುವಿನಿಂದ ನಿರ್ದಿಷ್ಟ ಬಿಂದುವಿಗೆ ಇರುವಂತ ದೂರದ ಸೂತ್ರ. ನೆಕ್ಸ್ಟ್ ಇಲ್ಲಿಗೆ ಏನಾಯ್ತು, 1 ಅಂಕದ ಪ್ರಶ್ನೆಗಳು ಯಾವ ರೀತಿ ಇರ್ತಾವ ಅಂತ ನಿಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಏನ್ ಮಾಡೋಣ, 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. 2 ಅಂಕದ ಪ್ರಶ್ನೆ ನೋಡ್ರಿ ಏನಿದೆ, ಇದು ಕ್ವಶನ್ ಪೇಪರ್ ನಲ್ಲಿ ಆಲ್ರೆಡಿ ಇದು ಒಂದ್ಸರಿ ಬಂದಿದ್ದು. ಏನಿದೆ, ಒಂದು ಪಾಯಿಂಟ್ ಇದೆ 2,3, ಇನ್ನೊಂದು ಪಾಯಿಂಟ್ ಇದೆ ಏನದು 4,1 ಅಂತ. ಈ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಬೇಕು. ನಾವು ಇದಕ್ಕೆ ಹೆಸರು ಕೊಡೋಣ, ಏನಂತ, ಇದಕ್ಕೆ x1 ಮತ್ತೆ y1 ಅಂತ ಕರೋಣ, ಇದಕ್ಕೆ x2 ಮತ್ತು y2 ಅಂತ. ಇವುಗಳ ನಡುವಿನ ದೂರ ಕಂಡುಹಿಡಿ ಅಂದ್ರೆ ದೂರದ ಸೂತ್ರ ಏನು, ದೂರದ ಸೂತ್ರ ಏನಂದ್ರಪ್ಪ, x2 minus x1 whole square ಪ್ಲಸ್ y2 minus y1 whole square ಅಂತ ಒಂದು ಸೂತ್ರ ಇದೆ. ಅವಾಗ ನಾವೇನ್ ಮಾಡೋಣ, x1 y1 x2 y2 ವ್ಯಾಲ್ಯೂಸ್ ಗಳನ್ನ ಹಾಕೋಣ. ಏನಾಗುತ್ತೆ, x2 ಏನಿದೆ ನೋಡ್ರಿ 4 ಇದೆ, ಮೈನಸ್ x1 ಏನಿದೆಪ್ಪ 2, 4 - 2 whole square ಪ್ಲಸ್ y2 ಏನಿದೆ, y2 1, y1 ಏನಿದೆ 3, 1 - 3 whole square. d is equal to root of 4ರಲ್ಲಿ 2 ಕಳೆದ್ರೆ 2, ಅದ್ರ ಮೇಲೆ ಸ್ಕ್ವೇರ್ ಪ್ಲಸ್ 1ರಲ್ಲಿ 3 ಕಳೆದ್ರೆ ಎಷ್ಟು, -2, -2ರ ಮೇಲೆ ಏನು ಸ್ಕ್ವೇರ್. d is equal to root of 2 ಎಳೆ ಎಷ್ಟು 4, -2 ನ ಸ್ಕ್ವೇರ್ ಮಾಡಿದ್ರೆ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, 2 ಎಳೆ ಎಷ್ಟು 4. d is equal to 4 + 4 8. ಆ 8ಅನ್ನ ಯಾವ ರೀತಿ ಬರೀಬೇಕು, 2 × 4 ಅಂತ ಬರೀಬೇಕು. 2 × 4 8 ಅಲ್ಲ. ಯಾಕೆ ಈ ರೀತಿ ಬರೀಬೇಕಂದ್ರೆ, 4 ಹೊರಗೆ ಹೋಗಿ ಏನಾಗುತ್ತೆ, 4 ವರ್ಗಮೂಲ 2, ಒಳಗೆ ಏನ್ ಉಳಿತೈತಿ 2. ಈ 2 ಇಲ್ಲಿ ಒಳಗೆ ಉಳಿತೈತಪ್ಪ 2, 4 ಹೊರಗೆ ಬಂದು ಏನಾಗುತ್ತೆ 2 ಆಗುತ್ತೆ. ಅವಾಗ 2√2 ಮಾನಗಳಂತ ನೀವೇನ್ ಮಾಡ್ಬೋದು, ಬರಿಬಹುದು. ಇದು ಎಷ್ಟು ಅಂಕದ ಪ್ರಶ್ನೆ, ಇದು 2 ಅಂಕದ ಪ್ರಶ್ನೆ. ಅರ್ಥ ಆಗೈತಲ್ಲ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮತ್ತೇನಿದೆ, 1,5, 2,3 -2,11 ಅಂತ ಇದೆ. ಇದಕ್ಕೆ ನಾವು ಹೆಸರನ್ನು ಕೊಡೋಣ, ಇದಕ್ಕೆ ಎ ಅಂತ ಹೆಸರು ಕೊಡೋಣ. ಎ ಅನ್ನೋದು ಪಾಯಿಂಟ್ಗೆ ನಾನು 1,5, ಬಿ ಅನ್ನೋದೊಂದು ಪಾಯಿಂಟ್ ಇದೆ, ಅದಕ್ಕೆ ನಾವೇನು 2,3 ಅನ್ನೋಣ. ಇನ್ನೊಂದು ಸಿ ಅನ್ನೋದೊಂದು ಪಾಯಿಂಟ್ ಇದೆ, ಅದಕ್ಕೆ ನಾವೇನಂತ ಹೆಸರು ಕೊಡೋಣ, -2,11 ಅಂತ. ಈ ಎ ಪಾಯಿಂಟ್ ಮತ್ತೆ ಬಿ ಪಾಯಿಂಟ್ ಮತ್ತೆ ಸಿ ಪಾಯಿಂಟ್ಗಳು ಸರಳ ರೇಖೆಯಲ್ಲಿ ಅದಾವ, ಸರಳ ರೇಖಾಗತವೇ ಎಂಬುದನ್ನ ನಾವೇನ್ ಮಾಡ್ಬೇಕು, ಪರೀಕ್ಷೆ ಮಾಡ್ಬೇಕು. ಹಾಗಾದ್ರೆ ನಾ ಏನ್ ಮಾಡ್ತೀನಿ, 3 ರೇಖೆಗಳನ್ನ ಮೊದಲನೇದಾಗಿ ಸೇರಿಸ್ತೇನೆ. 3 ರೇಖೆಗಳನ್ನ ಸೇರಿಸಿದಾಗ ಇವು ಸ್ಟ್ರೇಟ್ ಲೈನ್ ಆಗುತ್ತಾವ ಇಲ್ಲ ವಕ್ರ ರೇಖೆಯನ್ನು ಉಂಟು ಮಾಡ್ತಾವ ಚೆಕ್ ಮಾಡ್ಬೇಕು. ಯಾವ ರೀತಿ ಚೆಕ್ ಮಾಡ್ಬೇಕು, ಸ್ವಲ್ಪ ನೀವು ನೋಡ್ರಿ. ಒಂದು ಮೆಥಡ್ ನೀವು ಒಂದ್ ಯಾವ್ದಾದ್ರು ಕ್ವಶನ್ ನೀವು ಸಾಲ್ವ್ ಮಾಡಿದ್ರೆ,
ಇದೇ ರೀತಿ ನೀವು ಬೇರೆ ಯಾವ ಕ್ವಶನ್ ಕೇಳಿದ್ರು ನೀವು ಸಾಲ್ವ್ ಮಾಡಬಹುದು. ಏನಂದ್ರೆ ಮೊದಲನೇದಾಗಿ ನಾವೇನ್ ಮಾಡೋಣ ಅಂದ್ರೆ ಎ ಮತ್ತೆ ಬಿ ಗಳ ನಡುವಿನ ದೂರ ಕಂಡಿಡಿಯೋಣ. ಅದಕ್ಕೆ ನಾವೇನಂತ ಹೆಸರು ಕೊಡೋಣ, ಎ ಬಿ. ನೆಕ್ಸ್ಟ್ ಬಿ ಮತ್ತೆ ಸಿ ಗಳ ನಡುವಿನ ದೂರ ಕಂಡಿಡಿಯೋಣ. ಅದಕ್ಕೆ ನಾವೇನೋಣ, ಬಿ ಸಿ. ಅದೇ ರೀತಿ ಈಗ ಎ ಮತ್ತೆ ಬಿ ಆತ, ಬಿ ಮತ್ತೆ ಸಿ ಆಯ್ತಾ. ನೆಕ್ಸ್ಟ್ ಇನ್ನೊಂದು ಯಾವ್ದು, ಎ ಮತ್ತೆ ಸಿ ಗಳ ನಡುವಿನ ದೂರ ಕಂಡಿಡಿಯೋಣ. ಅದಕ್ಕೆ ನಾವೇನೋಣ, ಎ ಸಿ. ಈಗ ನಾವೇನ್ ಮಾಡೋಣ, ಎ ಬಿ ಬಿ ಸಿ ಎ ಸಿ ಅನ್ನ ಕಂಡಿಡಿದು ಒಂದ್ ವೇಳೆ ಅದೇನಾದ್ರೂ ಎ ಸಿ ಅವು ಏನಾದ್ರು ಬಿ ಸಿ ಪ್ಲಸ್ ಎ ಬಿ ಆಯ್ತಂದ್ರೆ, ಸ್ವಲ್ಪ ನೋಡ್ರಿ, ಎ ಬಿ ಪ್ಲಸ್ ಬಿ ಸಿ ಏನಾದ್ರು ಎ ಸಿ ಆಯ್ತಂದ್ರೆ ಇದರರ್ಥ ಅವು ಯಾವ ರೇಖೆಯಲ್ಲಿ ಅದಾವು, ಸರಳ ರೇಖೆಯಲ್ಲಿ ಅದಾವು. ಒಂದ್ ವೇಳೆ ಈ ರೀತಿ ಬರಲಿಲ್ಲ ಅಂದ್ರೆ ಅವು ಯಾವ ರೇಖೆಯಲ್ಲಿ ಇಲ್ಲ, ಸರಳ ರೇಖಾಗತದಲ್ಲಿ ಇಲ್ಲ. ಹಂಗಂದ್ರೆ ನಮ್ಗೆ ಎದುರದ ವ್ಯಾಲ್ಯೂದ ಅವಶ್ಯಕತೆ ಇದೆ, ಒಂದು ಎ ಬಿ, ಒಂದು ಬಿ ಸಿ, ಇನ್ನೊಂದು ಎ ಸಿ. ಫಸ್ಟ್ ಏನ್ ಮಾಡೋಣಪ್ಪ, ಎ ಬಿ ಕಂಡಿಡೋಣ. ಎ ಬಿ ಕಂಡಿಡ್ಬೇಕಂದ್ರೆ ನಾವೇನ್ ಮಾಡೋಣ, ವ್ಯಾಲ್ಯೂಸ್ ತಗೋಣ. ಇದಕ್ಕೆ x1 ಮತ್ತೆ y1, ಇದಕ್ಕೆ x2 ಮತ್ತೆ y2. ಒಂದು ಎದ್ ಪಾಯಿಂಟ್, ಒಂದು ಬಿ ಪಾಯಿಂಟ್. ಫಾರ್ಮುಲಾ ಏನು, ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್. x2 ಅಂದ್ರೆ 2, x1 ಅಂದ್ರೆ 1, 2 ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. y2 ಅಂದ್ರೆ ಎಷ್ಟು, 3, y1 ಅಂದ್ರೆ ಎಷ್ಟು, 5, 3 ಮೈನಸ್ 5 ಮ್ಯಾಗ್ ಹೋಲ್ ಸ್ಕ್ವೇರ್. ಅವಾಗ ಎ ಬಿ ಏನಾಗುತ್ತೆ, ಎ ಬಿ ಇಸ್ ಈಕ್ವಲ್ ಟು ರೂಟ್ ಆಫ್ 2ರಲ್ಲಿ 1 ಕಳೆದ್ರೆ 1, 1ರ ಮೇಲೆ ಸ್ಕ್ವೇರ್, ಪ್ಲಸ್ 3ರಾಗ 5 ಕಳೆದ್ರೆ ಮೈನಸ್ 2, ಮೈನಸ್ 2ರ ಮೇಲೆ ಸ್ಕ್ವೇರ್. ಎ ಬಿ ಇಸ್ ಈಕ್ವಲ್ ಟು ರೂಟ್ ಆಫ್ 1 ಸ್ಕ್ವೇರ್ ಅಂದ್ರೆ 1, ಮೈನಸ್ 2 ಸ್ಕ್ವೇರ್ ಅಂದ್ರೆ ಎಷ್ಟು, ಪ್ಲಸ್ 4. ಅವಾಗ ಎ ಬಿ ಇಸ್ ಈಕ್ವಲ್ ಟು ಎಷ್ಟಾಯ್ತಪ್ಪ, ರೂಟ್ 5 ಆಗುತ್ತೆ. ಎ ಬಿ ಸಿಕ್ಕ ನಂತರ ನೀವು ಏನ್ ಮಾಡ್ಬೇಕು, ಅಗೇನ್ ಬಿ ಸಿ ಫೈಂಡ್ ಔಟ್ ಮಾಡೋಣ. ನೋಡ್ರಿ, ಇದು ಎ ಇಂದ ಬಿ ಗೆ ಲೆಂತ್ ಗೊತ್ತದ. ಈಗ ನೆಕ್ಸ್ಟ್ ಬಿ ಇಂದ ಏನ್ ಮಾಡೋಣ, ಸಿ ಗೆ ಲೆಂತ್. ಬಿ ಇಂದ ಸಿ ಗೆ ನಾವು ಯಾವ ರೀತಿ ಲೆಂತ್ ಅನ್ನ ಮೆಜರ್ಮೆಂಟ್ ಮಾಡ್ಬೇಕಂದ್ರೆ, ಬಿ ಇಂದ ಸಿ ಗೆ ಯಾವ ರೀತಿ ಮೆಜರ್ಮೆಂಟ್ ಮಾಡ್ಬೇಕಂದ್ರೆ, ಬಿ ಗೆ ನಾವೇನೋಣ x2 y2 ಅನ್ನೋಣ, ಸಿ ಗೆ ನಾವೇನೋಣ x1 ಮತ್ತೆ y1 ಅಂದ್ಕೊಂಡು, ಬಟ್ ಯಾವ್ದಾರ ರೀತಿ ಹೆಸರು ಕೊಡ್ರಿ. ಆ ಹೆಸರು ಕೊಟ್ಟಾಗ ಏನಾಗುತ್ತೆ ಅಂದ್ರೆ, ಅದು ನೋಡ್ರಿ, ಸಿ ಒಳಗಿರುವಂತ -2 11ಗೆ x1 y1 ಅಂದ್ವಿ, ಬಿ ಪಾಯಿಂಟ್ ಗೆ ಏನಂದ್ವಿ, x2 y2 ಅಂದ್ವಿ. ನಾವಾಗೇನ್ ಫಾರ್ಮುಲಾ ಹಾಕೋಣ, ಫಾರ್ಮುಲಾ ಏನಾಗತ್ತಪ್ಪ, ಫಾರ್ಮುಲಾ ತಗೋಣ, ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಮತ್ತೆ y2 ಮೈನಸ್ y1 ಹೋಲ್ ಸ್ಕ್ವೇರ್. ಇದ್ರ ಪ್ರಕಾರ ನಾವು ಫಾರ್ಮುಲಾ ಹಾಕಿದ್ರೆ x2 ಏನಿದೆ 2 ನ ಮೈನಸ್ x1 ಏನಿದೆ -2, -2 ಏನಾಗುತ್ತೆ, ಪ್ಲಸ್ 2 ಆಗುತ್ತೆ, ಮೈನಸ್ ಮೈನಸ್ ಪ್ಲಸ್ ಹೋಲ್ ಸ್ಕ್ವೇರ್. ನೋಡ್ರಿ, x2 ಮೈನಸ್ x1 ಹೋಲ್ ಸ್ಕ್ವೇರ್, 2 ಮೈನಸ್ ಆಫ್ -2 ಅಂದ್ರೆ ಏನಾಗುತ್ತೆ, ಪ್ಲಸ್ 2 ಮ್ಯಾಕ್ಸ್ ಸ್ಕ್ವೇರ್, ಪ್ಲಸ್ y2 ಮೈನಸ್ 1. ನೋಡ್ರಿ, y2 ಎಷ್ಟಿದೆ 3, ಮೈನಸ್ y1 ಎಷ್ಟು 11, 11ರ ಮ್ಯಾಕ್ಸ್ ಸ್ಕ್ವೇರ್, 3 ಮೈನಸ್ 11 ಸ್ಕ್ವೇರ್. ಅವಾಗ ಬಿ ಸಿ ಇಸ್ ಈಕ್ವಲ್ ಟು ರೂಟ್ ಆಫ್ 2 2 4, 4ರ ಸ್ಕ್ವೇರ್ ಎಷ್ಟು 16, 3ರಲ್ಲಿ 11 ಕಳೆದ್ರೆ, 3ರಾಗ 11 ಕಳೆದ್ರೆ ಎಷ್ಟು, -8, -8 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ, 64, 8 8 64. ಬಿ ಸಿ ಇಸ್ ಈಕ್ವಲ್ ಟು 64 ಪ್ಲಸ್ 16 ಎಷ್ಟಾಗುತ್ತಪ್ಪ, 64 6 70 71 80 ಆಗುತ್ತೆ. ಹಂಗಂದ್ರೆ 80 ಹೆಂಗ್ ಬರೀಬೇಕಂದ್ರ 16 × 5 ಬರೀಬೋದ. ನೋಡ್ರಿ, 5ರಲ್ಲಿ 30, 16ರಲ್ಲಿ 80, 16 ಹೊರಗೆ ಬಂದ್ರೆ ಏನಾಗ್ತಿಲ್ಲ, 4 ಮುಂದೆ 4 ಹೊರಗೆ ಬಂದ್ರೆ ಒಳಗೇನು ಉಳಿತೈತಿ, 5, 4 ರೂಟ್ 5 ಅಂತ ಉಳಿತೈತಿ. ಏನಿದು ಬಿ ಸಿ. ಬಿ ಸಿ ಎಷ್ಟು ಬಂತು, 4 ರೂಟ್ 5. ಎ ಸಿ ಎಷ್ಟು ಬಂತಪ್ಪ, ಎ ಸಿ ಎಷ್ಟು ಬಂತು, ರೂಟ್ 5. ಇದು 4 ರೂಟ್ 5, ಇದು ರೂಟ್ 5. ಇನ್ನೊಂದು ಏನ್ ವ್ಯಾಲ್ಯೂ ಕಂಡಿಡ್ಬೇಕು ನಾವು, ಎ ಅಂಡ್ ಸಿ ಕಂಡಿಡ್ಬೇಕು. ಎ ಸಿ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ, ಎ ಇದ್ದ ನಾವು ವ್ಯಾಲ್ಯೂ ಏನ್ ತಗೊಂಡಿವಿ, x1 y1. ಸಿ ಇದ್ದ ನಾವೇನ್ ಮಾಡೋಣ, ಹೆಸರು ಏನ್ ಕೊಡೋಣ, x2 ಮತ್ತೆ y2 ಅಂತ ಕೊಡೋಣ. ಅವಾಗ ಎ ಸಿ ಇಸ್ ಈಕ್ವಲ್ ಟು ರೂಟ್ ಆಫ್ x2 ಮೈನಸ್ x1 ಅಂಡ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಹಾಕೋಣ. ಅವಾಗ ಏನಾಗುತ್ತೆ, x2 ಎಷ್ಟಿದೆ -2, ಮೈನಸ್ x1 ಎಷ್ಟಿದೆ 1, ಮೇಲೆ ಏನಾಗುತ್ತೆ ಸ್ಕ್ವೇರ್, ಪ್ಲಸ್ y2 ಏನಿದೆ ನೋಡ್ರಪ್ಪ, y2 11, ಮೈನಸ್ y1 ಎಷ್ಟಿದೆ 5. ನೋಡ್ರಿ, x2 -2, x1 1, y2 11, y1 ಎಷ್ಟಿದೆ 5, ಅಂದ್ರೆ 11 ಮೈನಸ್ 5 ಮೇಲೆ ಏನು ಹೋಲ್ ಸ್ಕ್ವೇರ್. ಅವಾಗ ಎ ಸಿ ಇಸ್ ಈಕ್ವಲ್ ಟು ರೂಟ್ ಆಫ್ -2 ಮೈನಸ್ 1 ಎಷ್ಟು -3, -3 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ, +9 ಆಗುತ್ತೆ. ಅದೇ ರೀತಿ 11ರಲ್ಲಿ 5 ಕಳೆದ್ರೆ, 11ರಾಗ 5 ಕಳೆದ್ರೆ ಎಷ್ಟು 6, 6ಅನ್ನ ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ, 6 36. ಹಂಗಂದ್ರೆ ಎ ಸಿ ಇಸ್ ಈಕ್ವಲ್ ಟು 36 + 9 ಎಷ್ಟು 45. ಹಂಗಂದ್ರೆ ಎ ಸಿ ಇಸ್ ಈಕ್ವಲ್ ಟು 45 ಯಾವ ರೀತಿ ಬರೀಬೇಕು, 5 9 45, 5 9 45. ಅವಾಗ ಫೈನಲ್ ಆಗಿ ಎ ಸಿ ಏನಾಗುತ್ತೆ ಹೇಳ್ರಿ, 9 ಹೊರಗೆ ಹೋದ್ರೆ ಏನಾಗುತ್ತೆ, 3 ರೂಟ್ 5. ಹಂಗಂದ್ರೆ ನೋಡ್ರಿ, ಇಲ್ಲಿ ವ್ಯಾಲ್ಯೂಸ್ ಬರ್ತೀನಿ ನೋಡ್ರಿ, ನಾನು ಎ ಸಿ ಅಂದ್ರೆ 3 ರೂಟ್ 5,
ಬಿ ಸಿ ಅಂದ್ರೆ 4√5. ಅದೇ ರೀತಿ ಎ ಬಿ ಅಂದ್ರೆ ಏನು √5. ಇದರಿಂದ ನಿಮ್ಗೆ ಏನ್ ಅರ್ಥ ಆಯ್ತಂದ್ರೆ ನೋಡ್ರಿ, ಎ ಬಿಗೆ ನಾವೇನಾದ್ರೂ ಎ ಸಿ ಅನ್ನ ಸೇರಿಸಿದಾಗ, ಎ ಬಿಗೆ ನಾವೇನನ್ನ ಸೇರಿಸಿದಾಗ ಎ ಸಿ ಅನ್ನ ಸೇರಿಸಿದಾಗ ಬಿ ಸಿ ಬರ್ತದೆ. ಯಾವ ರೀತಿ ನೋಡ್ರಿ, ಎ ಬಿ ವ್ಯಾಲ್ಯೂ ಎಷ್ಟು √5, ಎ ಸಿ ವ್ಯಾಲ್ಯೂ ಎಷ್ಟು 3√5, 3√5 ಪ್ಲಸ್ √5 ಎಷ್ಟು 4√5. ಹಂಗಂದ್ರೆ ನಾವೇನ್ ಬರೀಬಹುದು, ಈ ರೇಖೆಗಳು ಯಾವ ರೇಖೆಯಲ್ಲಿ ಅದಾವ, ಸರಳ ರೇಖಾಗತದಲ್ಲಿವೆ. ಈ ರೀತಿ ಬಂತಂದ್ರೆ ಹೇಳಿದ್ನಲ್ಲ ನಿಮ್ಗೆ, ಎ ಬಿ ಎ ಸಿ ಸೇರಿಸಿದ್ರೆ ಅಥವಾ ಯಾವ್ದಾದ್ರು 2 ವ್ಯಾಲ್ಯೂ ಸೇರಿಸಿದ್ರೆ ಇನ್ನೊಂದು ವ್ಯಾಲ್ಯೂ ಸಿಕ್ತಂದ್ರೆ ಅವು ಸರಳ ರೇಖೆಯಲ್ಲಿ ಅದಾವು ಅಂತ ನಾವು ಬರಿಬೇಕು, ಸರಳ ರೇಖಾಗತದಲ್ಲಿವೆ ಅಂತ ಬರಿಬೇಕು. ಈ ರೀತಿ ಕ್ವಶನ್ಸ್ ಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ಕೊಂತ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ. ಒಂದ್ ವೇಳೆ ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋನ ನೀವು ರಿಪೀಟ್ ಮಾಡಿ ಏನ್ ಮಾಡ್ಬೋದು, ಮರಳಿ ನೋಡ್ಬೋದು. ನೆಕ್ಸ್ಟ್ ಮುಂದೆ ಬರುವಂತ ಕ್ವಶನ್ಸ್ ಯಾವ ರೀತಿ ಇದಾವೆ ನೋಡೋಣ. 5, 2, 6, 4, 7, -2 ಇದೊಂದು ಸಮದ್ವಿಬಾಹು ತ್ರಿಭುಜದ ಶೃಂಗ ಬಿಂದುಗಳು ಅಂತ ಪರಿಶೀಲಿಸಬೇಕು. ಸಮದ್ವಿಬಾಹು ತ್ರಿಭುಜ ಅಂದ್ರೆ ಹೆಂಗಿರ್ತೈತಿ, ಯಾವ್ದಾದ್ರು 2 ಬಾಹುಗಳು ಏನಿರ್ತಾವ, ಸಮ ಇರ್ತಾವ. ಲೈಕ್ ಎ ಬಿ ಸಿ ಅಂತ ಹೆಸರು ಕೊಡೋಣ. ನೋಡ್ರಿ, ಈಗ ಪಾಯಿಂಟ್ ಏನ್ ತಗೋಣ 5, 2, ಬಿ ಗೆ ಏನ್ ತಗೋಣಪ್ಪ 6, 4, ಸಿ ಗೆ ಏನಂತ ತಗೋಣ 7, -2. ನಾವೇನ್ ಮಾಡೋಣ, 1 by 1 ಏನ್ ಮಾಡೋಣ, ಎ ಬಿ ಕಂಡಿಡೋಣ. ತದನಂತರ ಏನ್ ಮಾಡೋಣ, ಎ ಸಿ, ಆಮೇಲೆ ಬಿ ಸಿ, ಈ 3 ವ್ಯಾಲ್ಯೂಗಳನ್ನ ಕಂಡಿಡೋಣ. ಒಂದ್ ವೇಳೆ ಕಂಡಿಡಿದಾಗ ಯಾವ್ದಾದ್ರು 2 ಬೆಲೆಗಳು ಏನಾದ್ರೂ ಸಮ ಇದ್ವು ಅಂದ್ರೆ ಆಟೋಮೆಟಿಕ್ ಅದು ಏನಾಗುತ್ತೆ, ಅದು ಸಮದ್ವಿಬಾಹು ತ್ರಿಭುಜ ಆಗುತ್ತೆ. 3 ಬೇರೆ ಬೇರೆ ಇದ್ವು ಅಂದ್ರೆ ಅದು ಸಮದ್ವಿಬಾಹು ತ್ರಿಭುಜ ಆಗುವುದಿಲ್ಲ. ಫಸ್ಟ್ ಎ ಬಿ ಫೈಂಡ್ ಔಟ್ ಮಾಡೋಣ. ಎ ಬಿ ಅಂದ್ರೆ ಎಗೆ ಏನಂತ ಕೊಡೋಣ x1 ಮತ್ತೆ y1, ಬಿ ಗೆ ಏನಂತ ಕೊಡೋಣಪ್ಪ x2 ಮತ್ತೆ y2. ಅವಾಗ ಫಾರ್ಮುಲಾ ಹಾಕ್ರಿ, x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್, 6 - 5 ಹೋಲ್ ಸ್ಕ್ವೇರ್, x2 ಅಂದ್ರೆ 6 x1 ಅಂದ್ರೆ 5, 6 - 5 ಮೇಲೆ ಹೋಲ್ ಸ್ಕ್ವೇರ್ ಪ್ಲಸ್ y2 4 ಮೈನಸ್ y1 2 ಮ್ಯಾಗ ಹೋಲ್ ಸ್ಕ್ವೇರ್. ನೋಡ್ರಿ, y2 ಅಂದ್ರೆ 4 ಐತಾ, y1 ಅಂದ್ರೆ 2 ಇದೆ, 4 - 2 ಹೋಲ್ ಸ್ಕ್ವೇರ್. ಅವಾಗ ಎ ಬಿ ಏನಾಗುತ್ತೆ ಹೇಳ್ರಿ, ಎ ಬಿ ಇಸ್ ಈಕ್ವಲ್ ಟು 6ರಲ್ಲಿ 5 ಕಳೆದ್ರೆ 1, 1ರ ಮೇಲೆ ಸ್ಕ್ವೇರ್, 1 ಅಂದ್ರೆ ಎಷ್ಟು 1, 4ರಲ್ಲಿ 2 ಕಳೆದ್ರೆ 2, 2ರ ಸ್ಕ್ವೇರ್ ಎಷ್ಟು 4. ಅವಾಗ ಎ ಬಿ ಎಷ್ಟು ಬರ್ತದೆ ಹೇಳ್ರಿ, √5. ಎ ಬಿ √5. ಅದೇ ರೀತಿ ನಾವೇನು ಫೈಂಡ್ ಔಟ್ ಮಾಡೋಣಪ್ಪ, ಎ ಸಿ. ಎ ಸಿ ಕಂಡು ಹಿಡಿಬೇಕಂದ್ರೆ ನಾವೇನ್ ಮಾಡ್ಬೇಕು, ಎಗೆ x1 y1 ಅಂತ ತಗೋಣ, ಸಿ ಗೆ ಏನ್ ಮಾಡೋಣ x2 and y2 ಅಂತ ತಗೋಣ. ಅವಾಗ ಎ ಸಿ ಫಾರ್ಮುಲಾ ಏನಾಗುತ್ತೆ, √x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. x2 ಅಂದ್ರೆ ಎಷ್ಟು 7, x1 ಅಂದ್ರೆ ಎಷ್ಟು 5 ಮೇಲೆ ಸ್ಕ್ವೇರ್ ಪ್ಲಸ್ y2 ಅಂದ್ರೆ ಎಷ್ಟಪ್ಪ -2 ಮೈನಸ್ y1 ಅಂದ್ರೆ ಎಷ್ಟು 2 ಮೇಲೆ ಸ್ಕ್ವೇರ್. ಅವಾಗ ಎ ಸಿ ಇಸ್ ಈಕ್ವಲ್ ಟು √7ರಲ್ಲಿ 5 ಕಳೆದ್ರೆ 2, 2ರ ಸ್ಕ್ವೇರ್ ಎಷ್ಟು 4 ಪ್ಲಸ್ -2 - 2 -4, -2 - 2 -4, -4 ಅನ್ನ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ 16 ಆಗುತ್ತೆ. ಅವಾಗ ಎ ಸಿ ಇಸ್ ಈಕ್ವಲ್ ಟು 16 4 ಎಷ್ಟಪ್ಪ 20. 20ಅನ್ನ ಹೆಂಗ್ ಬರೀಬೇಕು, 5 4 20, 4 ಹೊರಗೋದ್ರೆ ಏನಾಗುತ್ತೆ 2 √5. ಇದು 5 ಒಳಗೆ ಉಳಿತೈತೆ, 4 ಹೊರಗೋದ್ರೆ ಎಷ್ಟಾಗುತ್ತೆ 2. ಹಂಗಂದ್ರೆ ಎ ಸಿ ಅಂದ್ರೆ 2 √5, ಎ ಬಿ ಅಂದ್ರೆ √5. ಇನ್ನೊಂದು ಏನು ವ್ಯಾಲ್ಯೂ ಉಳಿದಿದೆ, ಬಿ ಸಿ ಉಳಿದಿದೆ. ಅಂದ್ರೆ ಬಿ ಸಿ ಒಂದು ಫೈಂಡ್ ಔಟ್ ಮಾಡೋಣ. ಬಿ ಸಿ ಯಾವ ರೀತಿ ಕಂಡು ಹಿಡಿಬೇಕು ನೋಡ್ರಿ, ಬಿ ಸಿ ಒಳಗೆ ಒಂದು ಬಿ ಪಾಯಿಂಟ್ ಸಿ ಪಾಯಿಂಟ್ ನೋಡ್ರಿ. ಬಿ ಅಂದ್ರೆ x2 y2 ಅಂತ ತಗೊಂಡಿನ ಆಲ್ರೆಡಿ, ಇದಕ್ಕೆ x1 ಮತ್ತೆ y1 ಅಂತ ತೆಗೆದುಕೊಳ್ಳೋಣ. ಅವಾಗ x2 - x1 x2 ಅಂದ್ರೆ 6, ಸಿ ಒಳಗೆ x1 ಎಷ್ಟಿದೆ 7, 6 - 7 ಸ್ಕ್ವೇರ್ ಪ್ಲಸ್ y2 ಅಂದ್ರೆ ಎಷ್ಟು 4 ಮೈನಸ್ y1 ಅಂದ್ರೆ ಎಷ್ಟು -2. -2 ಏನಾಗ್ತದೆ, -2 ಇದೇನಾಗ್ತದೆ +2 ಆಗುತ್ತೆ. ಯಾಕೆ ಹೇಳ್ರಿ, ಮುಂಚೆಗೊಂದು ಮೈನಸ್ ಇದೊಂದು ಮೈನಸ್ ಏನಾಗುತ್ತೆ ಪ್ಲಸ್ ಆಗಿ ಮೇಲೆ ಏನಾಗುತ್ತೆ ಸ್ಕ್ವೇರ್ ಆಗುತ್ತೆ. ಅವಾಗ ಬಿ ಸಿ ಇಸ್ ಈಕ್ವಲ್ ಟು 6ರಲ್ಲಿ 7 ಕಳೆದ್ರೆ -1, -1 ಅನ್ನ ಸ್ಕ್ವೇರ್ ಮಾಡಿದ್ರೆ +1, 4 2 6, 6ಅನ್ನ ಸ್ಕ್ವೇರ್ ಮಾಡಿದ್ರೆ ಎಷ್ಟು 6 ಎಷ್ಟು 36, 4 6, 6 36. ಅವಾಗ ಬಿ ಸಿ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ √37. ನೋಡ್ರಿ, ಒಂದು √37 ಬರ್ತಾ ಇದೆ, ಒಂದು 2√5 ಇದೆ, ಇನ್ನೊಂದು √5 ಇದೆ. ಹಂಗಂದ್ರೆ ಇದು ಯಾವ ಬಾಹು ತ್ರಿಭುಜ, ಅದು ತ್ರಿಭುಜ ಅಲ್ಲ, ಇದು ಸಮದ್ವಿಬಾಹು ತ್ರಿಭುಜ ಅಲ್ಲ. ಒಂದ್ ವೇಳೆ ಸಮದ್ವಿಬಾಹು ತ್ರಿಭುಜ ಆಗಿತ್ತಂದ್ರೆ ಎ ಬಿ ಈಕ್ವಲ್ ಟು ಎ ಸಿ ನಾದ್ರೂ ಬರ್ತಿತ್ತು, ಎ ಬಿ ಈಕ್ವಲ್ ಟು ಬಿ ಸಿ ನಾದ್ರೂ ಬರ್ತಿತ್ತು. ಇಲ್ಲಿ ಯಾವುದು ಒಂದಕ್ಕೊಂದು ಸಮಾನ ಇಲ್ಲ. ಇದು ಎ ಬಿ ಎಷ್ಟು ಬಂತು √5 ಬಂತ, ಬಿ ಸಿ ಎಷ್ಟು ಬಂತಪ್ಪ ಇದು ಬಿ ಸಿ √37 ಅಂತ ಬಂತ. ಅದೇ ರೀತಿ ಎ ಸಿ ಎಷ್ಟಿದೆ 2 √5 ಅಂತಿದೆ, ಒಂದಕ್ಕೊಂದು ಸಮಾನ ಇಲ್ಲಿವು. ಆದ್ರಿಂದ ಇದು ಸಮದ್ವಿಬಾಹು ತ್ರಿಭುಜ ಅಲ್ಲ ಅಂತ ನೀವೇ ಮಾಡ್ಬೇಕು, ಬರಿಬೇಕಾಗುತ್ತೆ. ಒಂದ್ ವೇಳೆ ಸಮ ಬಂದು ಅಂದ್ರೆ ಅದು ಸಮದ್ವಿಬಾಹು ತ್ರಿಭುಜ ಹೌದು, ಒಂದ್ ವೇಳೆ ಸಮ ಬರ್ಲಿಲ್ಲ ಅಂದ್ರೆ ಅದು ಸಮದ್ವಿಬಾಹು ತ್ರಿಭುಜ ಅಲ್ಲ.
ಈ ರೀತಿ ಕ್ವಶನ್ಸ್ ಗಳನ್ನ ನೀವು ಸಾಲ್ವ್ ಮಾಡ್ಬೇಕು. ನೆಕ್ಸ್ಟ್ ಒಂದು ಇನ್ನೊಂದು ಕ್ವಶನ್ ಇದೆ ನೋಡ್ರಿ, ಏನಿದೆ 2, -3 ಅಂತಿದೆ. ಇನ್ನೊಂದು 10, y ಅಂತಿದೆ. y ಅನ್ನೋದು ಪಾಯಿಂಟ್ ಏನ್ ಅನ್ನೋದು ಗೊತ್ತಿಲ್ಲ ನನಗೆ, ಬಟ್ ಇವುಗಳ ನಡುವಿನ ದೂರನೇ ಕೊಟ್ಬಿಟ್ಟಿದೆ ನಾವು. ಎಷ್ಟು ದೂರ, ಎಷ್ಟು 10 ಮಾನ ಅಂತ. ಹಂಗಂದ್ರೆ ನಾವೇನ್ ಮಾಡ್ಬೇಕು, y ನ ಬೆಲೆಯನ್ನ ಕಂಡುಹಿಡಿಬೇಕು. ಯಾರನ್ನ ಬೆಲೆಯನ್ನ ಕಂಡುಹಿಡಿಬೇಕು, y. ಯಾವ ರೀತಿ ಹೇಳ್ರಿ, ಇದಕ್ಕೆ ನಾ ಏನಂತ ಹೆಸರು ಕೊಡೋಣ, x1 ಮತ್ತೆ y1. ಇದಕ್ಕೆ ಏನನ್ನ x2 ಮತ್ತೆ y2. ಡಿ ಸೂತ್ರ ಹಾಕ್ರಿ, d is equal to root of x2 minus x1 whole square means 10 minus 2. ನೋಡ್ರಿ, x2 ಅಂದ್ರೆ 10, x1 ಅಂದ್ರೆ 2, 10 minus 2 ಮೇಲೆ ಸ್ಕ್ವೇರ್ ಆಫ್ y2 minus y1. y2 ಅಂದ್ರೆ y, y1 ಅಂದ್ರೆ ಎಷ್ಟು -3 ಇದ್ದಿದ್ದು ಏನಾಗುತ್ತೆ ಅದು +3. ಯಾಕೆ ಹೇಳ್ರಿ, y2 ಅಂದ್ರೆ y ಮೈನಸ್ ಇತ್ತು, ಮತ್ತೆ ಇದೊಂದು -3 ಅಂದ್ರೆ ಏನಾಗುತ್ತೆ +3 ಆಗಿ ಮೇಲೆ ಏನಾಗುತ್ತೆ ಸ್ಕ್ವೇರ್. ಯಾಕೆ ಮೈನಸ್ ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ಡಿ ವ್ಯಾಲ್ಯೂ ಎಷ್ಟಿದೆ ಗೊತ್ತಿದೆ ನಮ್ಗೆ, ಡಿ ಅಂದ್ರೆ ಎಷ್ಟು 10. ಡಿ ನೋಡ್ರಿ, ಡಿ ಆಲ್ರೆಡಿ ದೂರ ಕೊಟ್ಟಿದ್ದಾನೆ 10 ಅಂತೀವಿ. 10 is equal to ರೂಟ್ ಆಫ್ 10ರಲ್ಲಿ 2 ಕಳೆದ್ರೆ ಎಷ್ಟು 8. 8ಅನ್ನ ಸ್ಕ್ವೇರ್ ಮಾಡಿದ್ರೆ 8 8 64. ಇದೇನಿದು y+3 ಹೋಲ್ ಸ್ಕ್ವೇರ್. ನಿಮ್ಗೊಂದು ಸೂತ್ರ ಗೊತ್ತಿದೆ, ಏನಂದ್ರೆ a+b ಹೋಲ್ ಸ್ಕ್ವೇರ್. a+b ಹೋಲ್ ಸ್ಕ್ವೇರ್ ಸೂತ್ರ ಏನು, a² + b² + 2ab. ಇದ್ರ ಪ್ರಕಾರ ಏನ್ ಬರೆದ್ರೆ y+3 ಹೋಲ್ ಸ್ಕ್ವೇರ್ ನಾವು ಸೂತ್ರ ಹಾಕಿದ್ರೆ ಇದಕ್ಕೆ ಏನಾಗುತ್ತೆ, y² + 3² + 2 × 3 × y ಆಗುತ್ತೆ. ಅಂದ್ರೆ ಏನ್ ಹೇಳತ್ತೇನಂದ್ರೆ ನಾನು, ಇದು a² + ಇದು b² + 2ab ಅನ್ನಂಗಿದೆ. ಅರ್ಥ ಆಗಿದೆಯಲ್ಲ. ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ಈ ರೂಟ್ ಅನ್ನು ಹೋಗ್ಬೇಕಂದ್ರೆ ಈ ಕಡೆನೂ ಸ್ಕ್ವೇರ್ ಮಾಡೋಣ, ಈ ಸೈಡ್ ಸ್ಕ್ವೇರ್ ಮಾಡೋಣ. ಎರಡು ಕಡೆ ಎಡಭಾಗ ಮತ್ತು ಬಲಭಾಗದಲ್ಲಿ ಸ್ಕ್ವೇರ್ ಮಾಡೋಣ. 10 ಎಷ್ಟಾಯ್ತು 100 ಆಯ್ತು. ಇದೊಂದು ಸ್ಕ್ವೇರ್, ಇದೊಂದು ರೂಟ್ ಕ್ಯಾನ್ಸಲ್ ಆಯ್ತು. ಸ್ಕ್ವೇರ್ ಮಾಡೋದ್ರಿಂದ ರೂಟ್ ಕ್ಯಾನ್ಸಲ್ ಆಯ್ತದೆ. ಅವಾಗ ಏನಾಯ್ತು ಹೇಳ್ರಿ, 64 + y² + 3 3 ಎಷ್ಟು 9. 2 × 3 × y, 2 3 6 6y. ನೆಕ್ಸ್ಟ್ ಏನ್ ಮಾಡೋಣ, 100 64 9 ಎಷ್ಟು 64 64 ಮತ್ತೆ 74 74 73 ಪ್ಲಸ್ 73 ಈ ಕಡೆ ಬಂದ್ರೆ ಏನಾಗುತ್ತೆ -73. ಈ ಕಡೆ ಏನು ಉಳಿತೈತಿ y² + 6y. 100ರಲ್ಲಿ 73 ಕಳೆದ್ರೆ ಎಷ್ಟು, 100ರಲ್ಲಿ 73 ಕಳೆದ್ರೆ 27. 27 is equal to y² + 6y. ಈಗ ನಾವು y ನ ಬೆಲೆಯನ್ನ ಕಂಡುಹಿಡಿಬೇಕು. ಕೇಳ್ರಿ ಯಾವ ರೀತಿ ಕಂಡುಹಿಡಿಬೇಕು, y² + 6y ಐತಲ್ಲ, +27 ಈ ಕಡೆ ತಗೊಂಡ್ಬಿಡೋಣ. ಅವಾಗ ಏನಾಗ್ತದೆ -27 is equal to 0. ಇದೊಂದು ಯಾವ ಸಮೀಕರಣ ಅಂದ್ರೆ, ಇದು ವರ್ಗ ಸಮೀಕರಣ. ವರ್ಗ ಸಮೀಕರಣನ ಅಪವರ್ತಿಸುವ ವಿಧಾನದಿಂದ ಸಾಲ್ವ್ ಮಾಡಬೇಕು. ಯಾವ ರೀತಿ ನೋಡ್ರಿ, -27 ಇದೆ, ಇಲ್ಲಿ ನಡುಕ 6 ಇದೆ. ಹಂಗಂದ್ರೆ ಕೂಡಿಸಿದ್ರೆ ಅಥವಾ ಕಳೆದ್ರೆ 6, ಗುಣಿಸಿದ್ರೆ 27 -27. ಯಾವ್ದಂದ್ರೆ 9 3 27. 9 3 ಎಷ್ಟು 27, ಮತ್ತೆ 9ರಾಗ 3 ಕಳೆದ್ರೆ ಎಷ್ಟು 6. ಬಟ್ ಇದು ಏನ್ ಮಾಡ್ಬೇಕಂದ್ರೆ ನಾವು +9 -3 ತಗೋಬೇಕು. ಯಾಕೆ ಹೇಳ್ರಿ, ಪ್ಲಸ್ ಮೈನಸ್ 9 3 27, ಪ್ಲಸ್ ಮೈನಸ್ 9ರಾಗ 3 ಕಳೆದ್ರೆ 6, ದೊಡ್ಡ ಅಂಕಿ 9, ಅದರ ಚಿಹ್ನೆ ಎಷ್ಟು 6. ಈ ರೀತಿ ಎರಡು ಸಂಖ್ಯೆ ತಗೋಬೇಕು. ಇದೇನಿದೆ ಅಪವರ್ತಿಸುವ ವಿಧಾನ. ಇದು ವರ್ಗ ಸಮೀಕರಣ ಎಂಬ ಅಧ್ಯಾಯದಲ್ಲಿ ಬರ್ತೈತಿ. ಈಗ ಒಂದ್ ವೇಳೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ, ನೀವು ವರ್ಗ ಸಮೀಕರಣ ಚಾಪ್ಟರ್ ನೋಡ್ಬಿಟ್ರೆ, ಅದರಲ್ಲಿ ಇರುವಂತಹ ವಿಡಿಯೋಗಳನ್ನ ನೀವು ನೋಡ್ಬಿಟ್ರೆ ನಿಮ್ಗೆ ಅಪವರ್ತಿಸುವ ವಿಧಾನ ಅರ್ಥ ಆಗುತ್ತೆ. ನೋಡ್ರಿ ಯಾವ ರೀತಿ ಸಾಲ್ವ್ ಮಾಡ್ಬೇಕು ನೋಡ್ರಿ, y² is equal to ಈ 6y ನ ಸ್ಪ್ಲಿಟ್ ಮಾಡ್ಬೇಕು ನಾವು ಯಾವ ರೀತಿ, +9y -3y ಅಂತೇಳಿ. ನೋಡ್ರಿ 9y ದಾಗ 3y ಕಳೆದ್ರೆ ಎಷ್ಟು 6y, ಮುಂದೆ -27 is equal to 0. ಇದರಲ್ಲಿ ಎರಡೆರಡು ಭಾಗ ಮಾಡ್ಕೋಬೇಕು. ಇದರಲ್ಲಿ ಏನ್ ಕಾಮನ್ ತೆಗೋಣ, y ಕಾಮನ್ ತೆಗೋಣ. y² ಒಳಗೆ y ತೆಗೆದ್ರೆ ಏನು y, 9y ದಾಗ y ತೆಗೆದ್ರೆ ಎಷ್ಟಾಗುತ್ತೆ 9, -3 ಕಾಮ ತೆಗೋಣ. ಇದ್ರಾಗ -3 ತೆಗೆದ್ಬಿಟ್ರೆ ಇಲ್ಲಿ ಏನ್ ಉಳಿತೈತಿ y, ಮೈನಸ್ ಕಾಮ ಆಲ್ರೆಡಿ ತೆಗೆದು ಹೊರಗೆ ಏನಾಗುತ್ತೆ ಅದು ಪ್ಲಸ್ ಆಗುತ್ತೆ. 3 ಎಷ್ಟಲೆ 27, 3 9 27 is equal to 0. ನೋಡ್ರಿ ಇಲ್ಲಿ y + 9 ಐತಲ್ಲ, ಇದನ್ನ ಕಾಮ ತೆಗೆದು ಬಿಡ್ಬೇಕು. ತೆಗೆದ್ಬಿಟ್ರೆ ಇಲ್ಲಿ ಏನ್ ಉಳಿತೈತಿ y -3 ಉಳಿತೈತಿ. 0 ಸಪ್ರೇಟ್ ಮಾಡೋಣ, y + 9 is equal to 0. ಅದೇ ರೀತಿ y -3 is equal to 0. y is equal to +9 ಈ ಕಡೆ ಬಂದ್ರೆ ಏನಾಗುತ್ತೆ -9, -3 ಇರೋದು ಆ ಕಡೆ ಬಂದ್ರೆ ಏನಾಗುತ್ತದೆ +3 ಆಗುತ್ತೆ. ಈ ರೀತಿಯಾಗಿ y ಗೆ ಎರಡು ಬೆಲೆಗಳು ಸಿಕ್ಕು, ಒಂದು -9, ಇನ್ನೊಂದು +3. ಅರ್ಥ ಆಗುತ್ತಲ್ಲಪ್ಪ ಇದು. ಒಂದ್ ವೇಳೆ ನಿಮ್ಗೆ ಈ ಲೆಕ್ಕ ಸ್ವಲ್ಪ ಸರಿಯಾಗಿ ಅರ್ಥ ಆಗಿಲ್ಲ ಅಂದ್ರೆ ನೀವು ವಿಡಿಯೋನ ರಿಪೀಟ್ ಮಾಡಿ ಏನ್ ಮಾಡ್ಬೋದು, ಮತ್ತೆ ಮರಳಿ ನೋಡ್ಬೋದು. ಇಲ್ಲಾಂದ್ರೆ ವರ್ಗ ಸಮೀಕರಣ ಚಾಪ್ಟರ್ ನಲ್ಲಿ ಇದು ಯಾವ ವಿಧಾನ, ಇದು ಅಪವರ್ತಿಸುವ ವಿಧಾನ. ಇದು ಈ ಅಪವರ್ತಿಸುವ ವಿಧಾನವನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಈ ಲೆಕ್ಕ ನಿಮ್ಗೆ ಏನಾಗುತ್ತೆ ಈಸಿ ಆಗುತ್ತೆ. ನೆಕ್ಸ್ಟ್ ಬರುವಂತ ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ನೆಕ್ಸ್ಟ್ ಏನಿದೆ ಅಂದ್ರೆ 4, -3 ಅಂತ ಒಂದು ಪಾಯಿಂಟ್ ಇದೆ. ಇನ್ನೊಂದು ಪಾಯಿಂಟ್ ಏನಿದೆ 8, 5. ಈ ಎರಡೂ ಬಿಂದುಗಳನ್ನ
ಸೇರಿಸುವ ರೇಖಾಖಂಡ ಆಂತರಿಕವಾಗಿ ಎಷ್ಟು ಅನುಪಾತದಲ್ಲಿ ವಿಭಾಗಿಸತೈತದ 3:1. ಅಂದ್ರೆ ಇಲ್ಲಿ M1 ಎಷ್ಟಿದೆ 3 ಇದೆ, M2 ಎಷ್ಟಿದೆ 1 ಇದೆ. ಈ ಅನುಪಾತದಲ್ಲಿ ಈ ಕಡೆ 3 ಭಾಗ ಇದೆ, ಈ ಕಡೆ 1 ಭಾಗದಲ್ಲಿ ಒಂದು ಪಾಯಿಂಟ್ ಅನ್ನು ಗುರುತಿಸುತ್ತೆ. ಆ ಪಾಯಿಂಟ್ ಅನ್ನ ಏನನ್ನ ಎಕ್ಸ್ ಮತ್ತೆ ವೈ. ಹಾಗಾದ್ರೆ ಅದು ವಿಭಾಗಿಸುವ ನಿರ್ದೇಶಾಂಕವನ್ನ ಕಂಡುಹಿಡಿಬೇಕು. ಅಂದ್ರೆ ಏನು, ಎಕ್ಸ್ ನ ಬೆಲೆಯನ್ನು ಕಂಡುಹಿಡಿಬೇಕು, ವೈ ನ ಬೆಲೆಯನ್ನು ಕಂಡುಹಿಡಿಬೇಕು. ಇದು ಯಾವ ಸೂತ್ರ ಅಂದ್ರೆ ಇದು ಇದು X1 ಮತ್ತೆ Y1 ಕೊಟ್ಟು X2 ಮತ್ತೆ Y2 ಕೊಟ್ಟು ಎಕ್ಸ್ ಮತ್ತೆ ವೈ ಗಳನ್ನ ಕೇಳಿದಾನೆ. ಇದಕ್ಕೆ ನಾವೇನಂತೀವಿ ಸೆಕ್ಷನ್ ಫಾರ್ಮುಲಾ ಅಥವಾ ಭಾಗ ಪ್ರಮಾಣ ಸೂತ್ರ ಅಂತ ಕರಿತೀವಿ. ಇದ್ರ ಫಾರ್ಮುಲಾ ಏನಂದ್ರೆ x is equal to M1 X2 plus M2 X1 divided by M1 plus M2. y ಬೆಲೆಯನ್ನು ಕಂಡುಹಿಡಿಯುವಂತ ಸೂತ್ರ y is equal to M1 Y2 plus M2 Y1 divided by M1 plus M2. ಈಗ ನೋಡ್ರಪ್ಪ, ನಿಮ್ಗೆ X1 Y1 ಬೆಲೆ ಗೊತ್ತಿದೆ, ಅದೇ ರೀತಿ X2 Y2 ಬೆಲೆನೂ ಗೊತ್ತಿದೆ, ಮತ್ತೆ M1 M2 ಬೆಲೆನೂ ಗೊತ್ತಿದೆ. ಇದರಲ್ಲಿ ನೀವು ಹಾಕ್ಬಿಟ್ರೆ ನಮ್ಗೆ X ನ ಬೆಲೆನೂ ಸಿಗುತ್ತಾ, Y ನ ಬೆಲೆನೂ ಸಿಗುತ್ತೆ. ಕೇಳ್ರಲ್ಲಿ X ನ ಬೆಲೆ ಫಸ್ಟ್ ಕಂಡುಹಿಡಿಯೋಣ. M1 ಅಂದ್ರೆ ಎಷ್ಟು 3, X2 ನ ಬೆಲೆ ಎಲ್ಲಿದೆ ಇಲ್ಲಿದೆ, ಎಷ್ಟದು 8 ಪ್ಲಸ್ M2 ಬೆಲೆ ಎಷ್ಟು 1, X1 ನ ಬೆಲೆ ಎಷ್ಟು 4. M1 ಪ್ಲಸ್ M2 ಎಷ್ಟಾಗುತ್ತೆ ಹೇಳ್ರಿ 3 ಪ್ಲಸ್ 1. M1 ಅಂದ್ರೆ 3, M2 ಅಂದ್ರೆ 1. 8 3 24, 4 1 4, 3 8 24, 4 1 4 ಡಿವೈಡೆಡ್ ಬೈ 3 1 4. 24 4 ಎಷ್ಟಪ್ಪ 28 ಡಿವೈಡೆಡ್ ಬೈ 4, 4 1 4, 4 7 28. ಎಕ್ಸ್ ಅಂದ್ರೆ ಎಷ್ಟು ಸಿಗುತ್ತೆ ವ್ಯಾಲ್ಯೂ 7. ಎಕ್ಸ್ ಅಂದ್ರೆ 7. ಅದೇ ರೀತಿ y ನ ಬೆಲೆ ಕಂಡುಹಿಡಿಯಬೇಕು. y is equal to M1 ಎಷ್ಟಪ್ಪ 1, M1 ಅಂದ್ರೆ 3, M1 ಅಂದ್ರೆ 3, M1 ಅಂದ್ರೆ 3, Y2 ಅಂದ್ರೆ ಎಷ್ಟು 5 ಪ್ಲಸ್ M2 ಅಂದ್ರೆ ಏನ್ರ 1, Y1 ಅಂದ್ರೆ ಏನಪ್ಪಾ -3. ಇಲ್ಲಿದೆ ನೋಡ್ರಿ, Y1 ಅಂದ್ರೆ -3 ಡಿವೈಡೆಡ್ ಬೈ M1 ಪ್ಲಸ್ M2 ಆಗಿ ಏನಾಗುತ್ತೆ 3 ಪ್ಲಸ್ 1 ಆಗುತ್ತೆ. y is equal to 5 3 15. ಇದು ಪ್ಲಸ್ ಇದು ಮೈನಸ್ ಏನಾಗುತ್ತೆ ಮೈನಸ್ ಆಗುತ್ತೆ. -3 -3 ಡಿವೈಡೆಡ್ ಬೈ 3 1 ಎಷ್ಟು 4. ನಿಮ್ಗೆ ಗೊತ್ತಿದೆ 15ರಲ್ಲಿ 3 ಕಳೆದ್ರೆ ಎಷ್ಟು 12 ಡಿವೈಡೆಡ್ ಬೈ 4, 4 1 4, 4 3 12. y ನ ಬೆಲೆ ಎಷ್ಟು ಬಂತು 3. ಅಂದ್ರೆ y ನ ಬೆಲೆ 3, x ನ ಬೆಲೆ 7. ಈ ರೀತಿಯಾಗಿ ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸಿಕೊಂಡು ನಿಮ್ಗೆ ಏನ್ ಕೊಟ್ಟಾಗ ಏನದು X1 ಮತ್ತೆ Y1, X2 ಮತ್ತೆ Y2 ಕೊಟ್ಟಿದ್ದಾನೆ, ಮತ್ತೆ ಏನ್ ಕೊಟ್ಟಿದ್ದಾನಪ್ಪ M1 ಮತ್ತೆ M2 ಕೊಟ್ಟಿದ್ದಾನೆ. M1 M2 X1 Y1 X2 Y2 ಗಳನ್ನು ಬಳಸ್ಕೊಂಡು ನೀವು ಏನ್ ಮಾಡಬೇಕು, ನಿರ್ದೇಶಾಂಕ ಅಂದ್ರೆ x ಮತ್ತೆ y ಗಳನ್ನು ಕಂಡುಹಿಡಬೇಕು. ಇಲ್ಲಿ x ಅಂದ್ರೆ 7, y ಅಂದ್ರೆ 3. ಅರ್ಥ ಆಗಿದೆಲ್ಲ? ಇದು ಭಾಗ ಪ್ರಮಾಣ ಸೂತ್ರದಲ್ಲಿ ಕೇಳಿರುವಂತ ಕ್ವಶನ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ನೋಡ್ರಿ. ಇದೊಂದು ವೃತ್ತ ಇದೆ, ವೃತ್ತದಲ್ಲಿ ಇದು ಯಾವ ಬಿಂದು ಕೇಂದ್ರ ಬಿಂದು. ಕೇಂದ್ರ ಬಿಂದುವಿನ ಮೂಲಕ ಹಾದುಹೋಗುವ ಒಂದು ರೇಖೆಗೆ ನಾವೇನಂತ ಕರಿತೀವಿ ವ್ಯಾಸ ಅಂತ ಕರಿತೀವಿ. ವ್ಯಾಸದಲ್ಲಿ ಇದು AB ಎಂಬ ವ್ಯಾಸ ಇದೆ. O ಎಂಬುದು ಯಾವ ಕೇಂದ್ರ ವೃತ್ತ ಕೇಂದ್ರ. ಹಾಗಾದ್ರೆ AB ವ್ಯಾಸವಾಗಿರುವ ವೃತ್ತ ಕೇಂದ್ರ 2, ಮತ್ತು B ಯು 1, 4 ಆದರೆ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿ. ಕೇಳ್ರಿ, ಕ್ವಶನ್ ಸರಿಯಾಗಿ ಅರ್ಥ ಮಾಡ್ಕೊಂಡು ಏನಂದ್ರೆ AB ವ್ಯಾಸವಾಗಿರುವ ವೃತ್ತದ ಕೇಂದ್ರ 2, ಮತ್ತೆ B ಯು 1, 4 ಆದರೆ ಯಾವ ಬಿಂದುವಿನ ನಿರ್ದೇಶಾಂಕ A ಬಿಂದುವಿನ ನಿರ್ದೇಶಾಂಕ ಕೇಳಿರ್ಬೇಕು. ಮೇ ಬಿ ಯಾವ ಬಿಂದುವಿನ ನಿರ್ದೇಶಾಂಕ A ಬಿಂದುವಿನ ನಿರ್ದೇಶಾಂಕ ಕೇಳಿ. ಯಾಕಂದ್ರೆ ವೃತ್ತ ಕೇಂದ್ರದ ವ್ಯಾಲ್ಯೂ ಕೊಟ್ಟಿದ ನಾವು ಎಷ್ಟು, ವೃತ್ತ ಕೇಂದ್ರದ ವ್ಯಾಲ್ಯೂ ಎಷ್ಟು 2, 3. ಅದೇ ರೀತಿ B ನ ಬೆಲೆ ಎಷ್ಟು 1, 4 ಆದಾಗ ಈ A ನ ಬೆಲೆಯನ್ನ ಕೇಳೋಣ. ಇದಕ್ಕೆ ನಾವೇನಪ್ಪ, ಇದಕ್ಕೆ X1 ಮತ್ತೆ X2 ಮತ್ತೆ Y2 ಇದಕ್ಕೆ ಇದು ಗೊತ್ತಿದೆ. ವಿಭಾಗಿಸುವ ಒಂದು ಲೈನ್ ಅನ್ನ ವಿಭಾಗಿಸುವ ಪಾಯಿಂಟ್ ಏನಂತೇವೆ ನಾವು X ಮತ್ತೆ Y ಅಂತೇವೆ. ಮತ್ತೆ ಇದು ಇನ್ನೊಂದು ಪಾಯಿಂಟ್ ಏನಂತೇವೆ ನಾವು X1 ಮತ್ತೆ Y1. ಈಗ ನಾವು ಎಕ್ಸಾಕ್ಟ್ಲಿ ನಾವೇನ್ ಮಾಡ್ಬೇಕಂದ್ರೆ X1 Y1 ಅನ್ನ ಕಂಡುಹಿಡಿಬೇಕು. ನಮ್ಗೆ ಏನೇನ್ ಕೊಟ್ಟಿದ್ದಾನೆ X2 Y2 ಕೊಟ್ಟಿದ್ದಾನೆ, XY ಕೊಟ್ಟಿದ್ದಾನೆ. ಮತ್ತೆ ಇದು ವಿಭಾಗಿಸುವ ಅನುಪಾತ ಏನಂದ್ರೆ 1:1. ಯಾಕಂದ್ರೆ ನಡುಬರಕ ನಾವೇನ್ ಮಾಡಿ ಕಟ್ ಮಾಡಿದ್ದೀವಿ. AB ಎಂಬ ವ್ಯಾಸವನ್ನು ವೃತ್ತ ಕೇಂದ್ರ ಮಧ್ಯಭಾಗದಲ್ಲಿ ಕಟ್ ಮಾಡಿದ್ರೆ ಇದು 1 ಇದು 1. ಅರ್ಥ ಆಗಿದೆ ಅನ್ಕೊಂತೀನಿ. ಹಾಗಾದ್ರೆ ನಾವು X1 ಮತ್ತೆ Y1 ಅನ್ನ ಕಂಡುಹಿಡಬೇಕು. X1 ಮತ್ತೆ Y1 ಅನ್ನ ಯಾವ ರೀತಿ ಕಂಡುಹಿಡಬೇಕಂದ್ರೆ ನಮಗ ಮಧ್ಯಬಿಂದು ಸೂತ್ರ ಗೊತ್ತಿರಬೇಕು. ಮಧ್ಯಬಿಂದು ಸೂತ್ರ ಏನ್ ಹೇಳ್ತೈತಿ, X ಅನ್ನೋದು ಇದು ಮಧ್ಯಬಿಂದು ಯಾರ್ದು A ಮತ್ತೆ B ಗಳ ನಡುವೆ ಇರುವಂತ ಮಧ್ಯಬಿಂದು O. ಹಂಗಂದ್ರೆ
ಮಧ್ಯಬಿಂದು ಸೂತ್ರ ಅಂದ್ರೆ x is equal to x1 plus x2 divided by 2 x1 plus x2 divided by 2. ಅದೇ ರೀತಿ y ದೇನ y is equal to y1 plus y2 divided by 2 ಅಂತ ಇದೆ ಸೂತ್ರ. ವ್ಯಾಲ್ಯೂಸ್ ಗಳನ್ನು ಹಾಕೋಣ. x ಅಂದ್ರೆ ಎಷ್ಟಪ್ಪ 2, x1 ಅಂದ್ರೆ ಗೊತ್ತಿಲ್ಲ ನಿಮ್ಗೆ, x2 ಅಂದ್ರೆ ಎಷ್ಟು 1 ನೋಡ್ರಿ, x2 ಅಂದ್ರೆ 1 ಡಿವೈಡೆಡ್ ಬೈ 2. ಅವಾಗ 2 ಎಷ್ಟಾಗುತ್ತೆ 4 is equal to x plus 1 ಪ್ಲಸ್ 1 ಈ ಕಡೆ ಹೋಗಿ ಮೈನಸ್ 1 ಆಗುತ್ತೆ, 4 minus 1 x is equal to ಎಷ್ಟಾಯ್ತಪ್ಪ 3. ಅಂದ್ರೆ ಇದು 3, ಇದೇನಿದು 3 ತಿಳಿತಲ್ಲ ನೋಡ್ರಿ. x ಅಂದ್ರೆ 2, ಇದು x1, ಸಾರಿ ಇದು x1, ಇದು x1, ಇದು x1. 2 is equal to x1 plus 1 divided by 2. 2 4, x1 plus 1 ಪ್ಲಸ್ 1 ಇದೇನಾಗುತ್ತೆ ಮೈನಸ್ 1 ಆಗಿ x1 ಅಂದ್ರೆ 3 ಸಿಗುತ್ತೆ. ಅದೇ ರೀತಿ y1 ಯಾವ ರೀತಿ ಕಂಡುಹಿಡಿಬೇಕು ನೋಡ್ರಿ, y1 ಅಂತ ಕಂಡುಹಿಡಿಬೇಕಲ್ಲ. y ಬೆಲೆ ಎಷ್ಟು, y ಬೆಲೆ -3, y1 ಗೊತ್ತಿಲ್ಲ, y1 ಗೆ y1 ನೀಡು. y2 ಎಷ್ಟು 4, ಇಲ್ಲಿದೆ ನೋಡ್ರಿ y2 4 ಡಿವೈಡೆಡ್ ಬೈ 2. 2 ಮೈನಸ್ 3 ಎಷ್ಟು -6 is equal to y1 plus 4 ಪ್ಲಸ್ 4 ಈ ಕಡೆ ಏನಾಗುತ್ತೆ -4, ಅವಾಗ ಏನಾಗುತ್ತೆ y1 is equal to -6 minus 4, y1 is equal to -6 minus 4 ಎಷ್ಟಾಗುತ್ತೆ -10 ಆಗುತ್ತೆ. ಅರ್ಥ ಆಗಿದೆಲ್ಲ. ಈ ರೀತಿಯಾಗಿ ನಾವು x1 y1 ಅನ್ನು ಕಂಡುಹಿಡಿದು x1 ಎಷ್ಟು ಬಂತು 3 ಬಂತು, y1 ಎಷ್ಟು ಬಂತು -10 ಬಂತು. ಇದಕ್ಕೆ ಎಲ್ಲ ಕಂಡುಹಿಡಿಯಲು ನಮಗೆ ಅವಶ್ಯಕವಾಗಿರುವಂತಹ ಸೂತ್ರ ಯಾವುದು, ಮಧ್ಯಬಿಂದು ಸೂತ್ರ. ಮಧ್ಯಬಿಂದು ಸೂತ್ರ ಏನು, x is equal to x1 plus x2 divided by 2, y ಅಂದ್ರೆ ಏನು y1 plus y2 divided by 2. ಅರ್ಥ ಆಗಿದೆಲ್ಲಪ್ಪ ಇದು. ಒಂದ್ ವೇಳೆ ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋ ರಿಪೀಟ್ ಮಾಡಿ. ನೆಕ್ಸ್ಟ್ ನೋಡ್ಬೋದು ನೀವು. ನೆಕ್ಸ್ಟ್ ಒಂದು ಕ್ವಶನ್ ಇದೆ ನೋಡ್ರಿ, ಏನಂದ್ರೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತ ಸೂತ್ರ ಏನಿದೆ. ಒಂದು ಪಾಯಿಂಟ್ ಇದೆ, ಒಂದು ತ್ರಿಭುಜ ತೆಗೆಯೋಣ. ಅದಕ್ಕೆ ನಾವೇನೋಣ ಒಂದು ಎ, ಒಂದು ಬಿ, ಒಂದು ಸಿ. ಎ ಬಿಂದು ಏನನ್ನ 2,3, ಬಿ ಬಿಂದು ಏನನ್ನ -1,0, ಸಿ ಬಿಂದು ಏನಂತ ಕರೀನ 2, -4. ಹೆಸರು ಕೊಡೋಣ. ಇದಕ್ಕೆ x1 ಮತ್ತೆ y1, ಇದು x2 ಮತ್ತೆ y2, ಇದೇನಿದೆ x3 ಮತ್ತೆ y3. ಈ 3 ಬಿಂದುಗಳನ್ನ ಕೊಟ್ಟಾಗ ಆ 3 ಬಿಂದುಗಳಿಂದ ಉಂಟಾದ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ನೋಡ್ರಿ, ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತ ಸೂತ್ರ ಯಾವ್ದಂದ್ರೆ a is equal to half of x into y minus y plus x into y minus y plus x into y minus y. ಆಮೇಲೆ ಮಾಡ್ಬೇಕು, ಇದಕ್ಕೆ 1 ಅನ್ಬೇಕು, ಇದಕ್ಕೆ 2 ಅನ್ಬೇಕು, ಇದಕ್ಕೆ 3 ಅನ್ಬೇಕು. 1 2 3, ಆಮೇಲೆ ಇದು 2 3 1, ಆಮೇಲೆ ಏನಾಗ್ತದೆ 1 2 3 2 3 1 ಆದ್ಮೇಲೆ ಏನ್ ಬರ್ತೈತಪ್ಪ 3 1 2. ಈ ರೀತಿ ಫಾರ್ಮುಲಾ ನೆನ್ಪಿಡ್ಬೇಕು ನೀವು. ಅವಾಗ a is equal to half x1 ಎಷ್ಟು, x1 ಅಂದ್ರೆ 2ಪ, y2 minus y3 ಹೇಳ್ರಿ. y2 ಅಂದ್ರೆ 0ನಾ ನೋಡ್ರಿ, y2 ಅಂದ್ರೆ 0, y3 ಹೇಳ್ರಿ, y3 -4 ಏನಾಗುತ್ತೆ, ಇದು +4 ಆಗುತ್ತೆ. ಯಾಕಂದ್ರೆ ಇದು -4 ಮೈನಸ್ ಏನಾಗುತ್ತೆ +4 ಆಗುತ್ತೆ. ಪ್ಲಸ್ x2 ಎಷ್ಟಪ್ಪ, x2 ನೋಡ್ರಿ ಇಲ್ಲಿ -1 ಇದೆ, ಪ್ಲಸ್ ಆಫ್ ಮೈನಸ್ ಏನಾಗುತ್ತೆ, ಇದು -1 x2. y3 ಹೇಳ್ರಿ, y3 -4 ಮೈನಸ್ y1 ಎಷ್ಟಪ್ಪ 3 ಪ್ಲಸ್ x3 ಎಷ್ಟಿದೆ 2, y1 minus y2, y1 ಅಂದ್ರೆ 3, y2 ಅಂದ್ರೆ 0. ಸಾಲ್ವ್ ಮಾಡೋಣ. 1/2, 0 + 4 4 4 ಎಷ್ಟು 8. ನೋಡ್ರಿ, -4 -3 -7 ಆಗುತ್ತೆ. -7 ಇಂಟು -1 +7 ಆಗುತ್ತೆ. ಮೈನಸ್ ಪ್ಲಸ್ 7 ಅಂದ್ರೆ 7. ಅದೇ ರೀತಿ 3ರಲ್ಲಿ 0 ಕಳೆದ್ರೆ 3 3 6. ಎರಡನ್ನ ಸೇರ್ಸೋಣ. a is equal to 1/2 ಇಂಟು 8 6 ಎಷ್ಟಪ್ಪ 14, 14 1 7 ಎಷ್ಟು 21. ಅವಾಗ a is equal to ಎಷ್ಟು ಬರ್ತದೆ 21/2 ಚದರಮಾನಗಳು. ಈ ರೀತಿಯಾಗಿ 3 ಬಿಂದುಗಳನ್ನು ಕೊಟ್ಟಾಗ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಫಾರ್ಮುಲಾನ ಇದನ್ನ ಯೂಸ್ ಮಾಡಬೇಕು. ಯಾವ್ದು, a is equal to half of x1 into y2 minus y3 plus x2 into y3 minus y1 plus x3 into y1 minus y2 ಫಾರ್ಮುಲಾಗಳನ್ನು ಯೂಸ್ ಮಾಡಿ ಆ ತ್ರಿಭುಜದ ವಿಸ್ತೀರ್ಣವನ್ನು ನೀವು ಕಂಡುಹಿಡಿಯಬೇಕು. ಈಗ ಇದೇನಾಗಿದೆ ಅಂದ್ರೆ ಇಷ್ಟು ಕ್ವಶನ್ಸ್ ಗಳು ಏನಾಗಿದೆ, ಇವು ನಿಮ್ಮ ಹಿಂದಿನ ಕ್ವಶನ್ ಪೇಪರ್ ನಲ್ಲಿ, ಅಂದ್ರೆ ನಿಮ್ಮ ಸೀನಿಯರ್ಸ್ ಗಳ ಕ್ವಶನ್ ಪೇಪರ್ ನಲ್ಲಿ ಆನ್ಯುವಲ್ ಎಕ್ಸಾಮ್ ಏನ್ ಕ್ವಶನ್ ಪೇಪರ್ ಇರ್ತಲ್ಲ ಅದರಲ್ಲಿ ಬಂದಿರುವಂತಹ ಕ್ವಶನ್ಸ್ ಗಳಿವೆ. ನೆಕ್ಸ್ಟ್ ನಿಮ್ಗಂತೇಳಿ ಪ್ರಾಕ್ಟೀಸ್ಗೋಸ್ಕರ ಏನ್ ಮಾಡಿದೆ, ನೀವು ಪ್ರಾಕ್ಟೀಸ್ ಮಾಡ್ಲಿ ಅಂತೇಳಿ ಒಂದು MCQ ಎಕ್ಸಾಮ್ ಅದ ನಾವೇನ್ ಮಾಡಿದ್ವಿ, ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀವಿ. ಆ ಲಿಂಕ್ ಮುಖಾಂತರ ನೀವೇನ್ ಮಾಡ್ಬೇಕು, ಆ ಎಕ್ಸಾಮ್ ಅನ್ನ ನೀವೇ ಮಾಡ್ಬೋದು, ಬರೆದು ಪ್ರಾಕ್ಟೀಸ್ ಮಾಡ್ಕೋಬಹುದು. ಅದೇ ರೀತಿ ಒಂದ್ ವೇಳೆ ನೋಟ್ಸ್ ಇಂದ ಏನಾದ್ರೂ ಅವಶ್ಯಕತೆ ಇತ್ತಂದ್ರೆ ಅದನ್ನು ಕೂಡ ಅದರದ್ದು ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ.
ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅವಶ್ಯಕವಿರುವಂತಹ ನೋಟ್ಸ್ ಗಳನ್ನು ನೀವು ಡೌನ್ಲೋಡ್ ಮಾಡಬಹುದು.